ಡೆವಿಲ್ ಕ್ಯಾರೆಕ್ಟರ್ ಇಷ್ಟ ಆಗಿದ್ದೇನೆ ಇಲ್ಲಿಂದ. ಈ ಸೀಕ್ವೆನ್ಸ್ ಖಡಕ್ ಆಗಿ ತೋರಿಸಿರಿ ಡೆವಿಲ್ ಕ್ಯಾರೆಕ್ಟರ್. ಗ್ಲಾಸ್ ಇಳಿಸಲ್ಲ, ಹಾಗೆ ಕೈ ಹಿಡಿಯೋದು. ಆಗ ಗೊತ್ತಾಗುತ್ತೆ ವಿನಯ್ ಗೌಡಗೆ ಕ್ಯಾರೆಕ್ಟರ್ ಎಷ್ಟು ಪವರ್ಫುಲ್ ಅಂತ. ಎಂಟ್ರಿ ನೋಡಿ ಗುರು, BGM. ಅವ್ನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಟೆರರ್. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ರೂಪದ ರಾಕ್ಷಸ ಅವನು. ಏನು ಶಾರ್ಪ್ ಲುಕ್ ಕೊಟ್ಟಿದ್ರಿ. ಗ್ರೇಟ್ ಡೀಟೇಲಿಂಗ್ ಆ್ಯಕ್ಚುಲಿ. ಪೆಟ್ರೋಲ್ ಇದಿರ್ತಾರಲ್ಲ, ಕೈಯಲ್ಲೆಲ್ಲ ಪೆಟ್ರೋಲ್ಸ್ ಇರುತ್ತೆ ಎಷ್ಟೇ ಆದರೂ, ಸೊ ಅದರಲ್ಲೇ ತಗೊಂಡು ಬಾ ಕ್ರೇಜ್. ಈ ನಿನ್ನ ಮಕ್ಕಳು ಜಡ್ನ ದುಡ್ಡು ಕೊಟ್ಟು ಕೊಂಡ್ಕೊಡೋದಂತೆ, ಧನುಷ್ನ ಎಲ್ಲ ಕಡೆನೂ ಫಾಲೋ ಮಾಡೋದಂತೆ. ಬೇಕಿತ್ತ ಇವ್ರಿಗೆ? ಇನ್ನಿರೋ ನೀವನೊಬ್ಬ ಹುಷಾರಾಗಿ ನೋಡ್ಕೊಮ್ಮ. ಏನ್ರಿ ಇಲ್ಲಿ ನಟ್ಟಂದು ಇವನು ವೆಯ್ಟ್ ಮಾಡ್ತಿದ್ದೆ. ಎಕ್ಸ್ಕ್ಯೂಸ್ ಮೀ ಪಿಸಿ, ಚೂರು ಎಸಿ ಹಾಕಮ್ಮ ಲ್ಯಾಪ್ಟಾಪ್ ಸೆಕೆ. ಒಬ್ಬ ಐಜಿನ ಪಿಸಿ ಯಾರೋ ನೀನು? ಎದಳ ಮೇಲೆ ಸಿಬೆ ಶಂಕರ್. ಏ ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಕುಡಿಯೋಕೆ ನಾನು ತರಿಸ್ಲಾ? ನಾವೆಲ್ಲ ಆಲ್ರೆಡಿ. ಸರ್ ನಮ್ಮಿಂದ ಏನು ಕೆಲಸ ಆಗಬೇಕು? ಒಂದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು. ಧನುಷ್, ರಾಜಶೇಖರ್ ಒಬ್ರಲ್ಲ ಇಬ್ರು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ಇವನು ಯಾಕೆ ಡಿಸ್ಕಸ್ ಮಾಡ್ತೇನೆ ಅನ್ನೋದು ಇಲ್ಲಿ ಮಿಸ್ಟೀರಿಯಸ್ ವಿಷಯ. ಆಫೀಸ್ ಬಂದಾಗಲೇ ಒಂಥರ ಎಲ್ಲ ರಾಜಕೀಯ. ಅವನೇ ಬೇರೆ, ಇವನೇ ಬೇರೆ. ಅವನು ಇದನ್ನೇ ಹೇಳ್ತಿದ್ದ. ಬಟ್ ಇದು CBI ಲೆವೆಲ್ಗೆ ಹೋಗಿದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸರ್. ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗೆ ಈಜಿವೆ ಬೇ? ನೀನು ಯಾವ್ದಕ್ಕೂ ಕೈಯಲ್ಲಿ ಗನ್ ಹಿಡ್ಕೋ. ಯಾಕೆ ಸರ್? ಹಿಡ್ಕೋ. ನಾನು ನೆಕ್ಸ್ಟ್ ಹೇಳೋ ವಿಷಯಕ್ಕೆ ನಿನಗೆ ಫಿಟ್ಸ್ ಬಂದರೂ ಬರ್ಬೋದು, ಸೊ ಪ್ರಿಕಾಷನ್. ಓಕೆ ಸರ್. ಅಂಬರೀಷ್ ಅಣ್ಣ ಸತ್ತಿಲ್ಲ, ಬದುಕವ್ರೆ. ಐಜಿ ಬೇಬಿ. ಅಂಬರೀಷ್ ಅಣ್ಣ ಬದುಕಿದಾರ? ಡಿವೋರ್ಸರ್ ಜೊತೆ ಬೇಬಿ, ನಾನೇ ನನ್ನ ಕಣ್ಣಾರ ನೋಡ್ದೆ. ಉಪ್ಪಿ ಸರ್ ಡೈರೆಕ್ಷನ್ ಅಲ್ಲಿ ಅಂತ ಶೂಟಿಂಗ್ ಮಾಡ್ತಾವ್ರೆ. ಈ CBI ಶಂಕರ್ ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಸರ್.
ತಾವ್ ಯಾವ CBI ಆಫೀಸರು? ಕೆನರಾ ಬ್ಯಾಂಕ್ ಕಾಲನಿ ಇಟ್ಟು ಮಡಗು. ಅಯ್ಯವ್ವ ನೈತದ ಸರ್ ಬಿಡಿ ಇಟ್ಟು ಮಾಡುದು. ಏಯ್ ರಾಸ್ಕಲ್, ನಾನೊಬ್ಬ ಐಜೇನ್ ಅಂತ ಮತ್ತೊಬ್ಬ ಕುಡ್ಕನ ಮರ್ಯಾದೆ ಕೊಟ್ಟಾನ. ಬರಲಿ CBI ಈಗಲ್ಲ ನೋಡು, ಆಗಿದ್ದಾಗೋಯ್ತು. ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಬಂದಲ್ಲ. ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಬಂದಿಲ್ಲ. ನನ್ನ ಕೆಪಾಸಿಟಿ ಏನು ಅಂತ ನಿಮಗೆ ಕ್ಲಾರಿಟಿ ಕೊಡಕ್ಕೆ ಬಂದಿದ್ದೀನಿ. ಅವತ್ತು ನೀ ನಿಂತ ಕಡೆ ಜನ ಸೇರ್ತಾರೋ ಅವತ್ತು ನೀನು ಇರೋದೆ ಅಂತ. ಈಗ ನಾನಲ್ಲ, ಬರೀ ನಾನು ಪೋಸ್ಟ್ ಹಾಕಿದ್ರೆ ಸಾಕು, ಜನ ಸೇರ್ತಾರೆ. ನಾನು ಕುಂತ ಕಡೆಗೆ ಎಷ್ಟೋ ಜನ ಕ್ಯಾಮ್ರಾ ಹಿಡ್ಕೊಂಡು ಓಡ್ ಬರ್ತಾರೆ. ಇದು ಯಾವುದು ನಾನು ಕಾಸು ಕೊಟ್ಟು ಅವ್ರನ್ನ ಸೇರಿಸಿರೋದಲ್ಲ, ನನ್ನ ಕ್ಯಾರೆಕ್ಟರ್ ಸಂಪಾದನೆ ಮಾಡಿರೋದು. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋ ನಾನು, ಸ್ವಂತ ಟ್ಯಾಲೆಂಟ್ ಇಂದ ಬೆಳೆದಿರೋ ನಾನು. ಪಂಚರ್ ಇದೆಲ್ಲ ಡಿಬೋಸ್ ಫ್ಯಾನ್ಸಿಗೋರು ಹೇಳ್ತಾರೆ. ಯಾವುದೋ ಗಾಂಜಿ ಪಿಂಜಿ ಟೈರ್ ಅಲ್ಲ, ಬುಲ್ಡೋಸರ್. ನಾನು ಹೀರೋನೆ. ಏನ್ ಗುರಾಯಿಸ್ತಾ ಇದ್ಯಾ? ಈ ಮುಖನ ಸರಿಯಾಗಿ ನೋಡ್ಕೋ. ಇವತ್ತಿಂದ ನಾನ್ ಮೀಸೆ ತೆಗೆದ್ರೆ ನೀನು ಮೀಸೆ ತೆಗಿಬೇಕಾಗುತ್ತೆ, ನಾನ್ ತಲೆ ಬೋಳ್ಸಿದ್ರೆ ನೀನು ತಲೆ ಬೋಳ್ಸ್ಬೇಕಾಗುತ್ತೆ. ಇನ್ನು ಮೇಲೆ ನಿನ್ನಂಗೆ ನಾನಲ್ಲ, ನನ್ನಂಗೆ ನೀನು ಕಣಲೆ. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ ಅದು. ನಾನು ಹೇಳೋದನ್ನ ಕೇಳಿ. ನಾಳೆ ನಮ್ಮ ರ್ಯಾಲಿಯಲ್ಲಿ JP ನಗರ, ಗಾಂಧಿನಗರ ಶಿಫ್ಟ್ ಮಾಡಿ. ಕೃಷ್ಣ, ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ. ನಾನು ಹೇಳ್ದಷ್ಟು ಮಾಡಿ ಸರ್. ನನ್ನ ಫೋನ್. ಕೃಷ್ಣ, ನೀನು ಸಿನಿಮಾ ಹೀರೋ ಆಗೋ ಕನಸು ಮರಿತಾ ಇದೆಯಾ? ಇನ್ಮೇಲಾದರೂ ನಿಮ್ಮ ಓದು ಬುದ್ಧಿವಂತಿಕೆ ಒಳ್ಳೇದಕ್ಕೆ ಉಪಯೋಗಿಸಿ. ಈ ಎಲೆಕ್ಷನ್ ಮುಗಿಲಿ, ಈ ಕೃಷ್ಣನ್ ವಿಶ್ವರೂಪ ಏನು ಅಂತ ತೋರಿಸ್ತೀನಿ. ಅವಕಾಶ ಕೊಡ್ತೀನಿ ಅಂತ ಆಟಕ್ಕೆ ಬಳಸ್ಕೊಂಡಿದ್ದೀರ. ಇನ್ನೆಷ್ಟೇ ರಿಕ್ವೆಸ್ಟ್ ಮಾಡಿದ್ರು ರಿಟೈರ್ ಆಗಲ್ಲ. ರೂಲ್ ಮಾಡೋವರೆಗೂ ರೆಸ್ಟ್ ತಗೊಳ್ಳಲ್ಲ. ಡಿಬೋಸ್ ಅವರ ಸ್ಮೈಲೇ ಎತ್ತು ಗುರು. ಇದು ಆಟ. ಪ್ರಚಂಡ ಬಹುಮತ ಸಾಧಿಸಿದ ಕರುನಾಡ ಪ್ರಜಾಪಕ್ಷ. ನಿಚ್ಚಳ ಬಹುಮತವನ್ನು ಸಂಭ್ರಮಿಸುತ್ತಿರುವ ಕರುನಾಡ ಪ್ರಜಾಪಕ್ಷದ ಕಾರ್ಯಕರ್ತರು. ಮಾತಾಡ್ತಿಲ್ಲ. ಮಾಮ್, ರಾಜಕೀಯಕ್ಕೆ ನಾವು ಸಕಲ ಸಿದ್ಧತೆನೂ ಮಾಡ್ಕೊಂಡಿದ್ದೀವಿ. ಆದರೆ ಒಂದು, ನೀವು ಕ್ರಿಯೇಟ್ ಮಾಡಿರೋ ಆ ಕ್ಯಾರೆಕ್ಟರ್ಗೆ ಒಂದು ಹ್ಯಾಪಿ ಎಂಡಿಂಗ್ ಅಂತೂ ಕೊಡಲೇಬೇಕು. ಆ ನೋಟಂಕಿನ ನೀವು ಹೊಡಿತೀರಾ, ನಾನು ಹೊಡಿಲ್ಲ. ಧನುಷ್, ಏನ್ ಮಾಡ್ತಿದ್ಯಾ? ನನ್ನ ಮಾತು ಕೇಳಿ. ಇಲ್ಲಿಂದ ಆಗೋ ಕನ್ಫ್ಯೂಷನೇ ಬೇರೆ. ಸಬ್ ನಿಕ್ಲೋ. ಓಕೆ ಸರ್. ಸೆಕ್ಯೂರಿಟಿ ಎವ್ರಿಬಡಿ ಔಟ್. ಸರ್, ಏನ್ ಸರ್ ಇದೆಲ್ಲ? ಸರ್ ಬೇಡ ಸರ್, ಅವನ ಅಮಾಯಕ ಸರ್. ಬೇಡ ಸರ್. ಸರ್, ಪಾಲಿಟಿಕ್ಸ್ಗೆ ಈ ಅಟೈರು, ಈ ಆಟಿಟ್ಯೂಡು ಓಕೆನಾ? ಜೈ ಕರ್ನಾಟಕ. ಮಾಮ್, CM ಕುರ್ಚಿ ಇಲ್ಲಿಗೆ ಬರುತ್ತಾ ಇಲ್ಲ ನಾವೇ ಅಲ್ಲಿಗೆ ಹೋಗ್ಬೇಕಾ? ಏ ನೋಟಂಕಿ, ಒರಿಜಿನಲ್ಲೇ ಡೆವಲ್. ಸೊ ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಇದು ಡೆವಿಲ್. CM ಕುರ್ಚಿ ಮೇಲೆ ಕೂರು ಡೈಲಾಗ್ ಹೊಡಿತಿರೋದು ಈಗ ಡೆವಿಲ್. ನಾನೇ. ಶಬಾಷ್ ನೋಟಂಕಿ, ಶಬಾಷ್. ನೀನ್ ನಂತರನೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಆದ್ರೆ ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್. ಕೃಷ್ಣ, ಕೃಷ್ಣ, ಈ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಡೌಟ್ ಆಗುತ್ತೆ. ಕೃಷ್ಣ ಅನ್ನೋದೇ ಗೊತ್ತಾಗುತ್ತೆ. ಕೃಷ್ಣ, ನೀ ಸುಮ್ಮನಿರು. ಬೇಡ ಕೃಷ್ಣ, ಇದು ಆಕ್ಟಿಂಗ್ ಮಾಡೋ ಟೈಮ್ ಅಲ್ಲ. ನನ್ನ ಮಾತು ಕೇಳು ಕೃಷ್ಣ. ನನ್ನ ಈ ಲೋಟ ತೊಳೆಯೋಂಗ್ ಹೋಲಿಸ್ತೀರಾ? ಬೇಡ ಕನ್ಫ್ಯೂಸ್ ಆಗ್ತಾ ಇದೆ. ನಿಮ್ ಕೈ ಮುಗಿತೀನಿ, ಸುಮ್ಮನೆ ಸರ್. ನೀವು ನನ್ನ ಮಗನ ಈ ಕನ್ಫ್ಯೂಷನ್ಗೆಲ್ಲ ನೀನು
ನೀನು ಅತಿ ಬುದ್ಧಿನ ಕಾರಣ ನೀನನ್ನು ಹೊಡಿಬೇಕು. ಕೃಷ್ಣಂಗೇನು ಅವ್ನು ನನ್ನ ನಂಬ್ಕೊಂಡು ಬಂದೇನೆ ಸರ್. ಅವರು ಪಾಲಿಟಿಕ್ಸ್ ಅಂತ ಬಂದ್ರೆ ನಾನು ಯಾರನ್ನೂ ಬಿಡೋದಿಲ್ಲ. ಸಿಂಪತಿ ಓಟ್ಗೋಸ್ಕರ ನಾನು ಹೆಂಡತಿನೇ ಮುಗಿಸಿದ್ದೀನಿ. ಸೊ ಈಗ ಯಾರು ರಿಯಾಕ್ಟ್ ಮಾಡ್ತಾರಲ್ಲ ಅರ್ಥ ಮಾಡ್ಕೊಳ್ಳಿ, ಯಾರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದು ಕೃಷ್ಣ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಡೆವಿಲ್ಗೆ ಅಮ್ಮ ಹೋದ್ರು ಸಮೇತ ಚಿಂತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಸೈಕಿ ಕ್ಯಾರೆಕ್ಟರ್. ಅಂದ್ರೆ ಅಮ್ಮ ಧನುಷ್ ಅದು ಆಕ್ಸಿಡೆಂಟ್ ಅಲ್ವಾ? ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನನಗೆ ಈಗಲೇ ಹೇಳು. ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಇಷ್ಟೆಲ್ಲ ನಾನು ಮಾಡ್ತಿರೋದ ನಿನ್ಗೋಸ್ಕರ. ಈ ಕಡೆ ಬಾ, ಈ ಕಡೆ ಬಾ. ಕೊನೆಗೂ ನಿನ್ ಮಗ ಯಾರು ಅಂತ ಗೊತ್ತಾಗ್ಲೇ ಇಲ್ವಲ್ಲ. ಬಟ್ ನಿಮ್ಗೆ ಒಂದು ಟ್ವಿಸ್ಟ್ ಕೊಡ್ತೀನಿ ನಾನು. ನಿಜ ಹೇಳ್ಬೇಕಂತ ಅನಿಸ್ತಾ ಇದೆ. ಬೇಡ ಕೃಷ್ಣ, ಸತ್ಯ ನಿನಗೆ ಸಮಾಧಾನ ಕೊಡ್ಬೋದು, ಜನಕ್ಕೆ ಸಂತೋಷ ಕೊಡೋಲ್ಲ. ಆ ಥರನೇ ಬೆಟರ್. ನನ್ನ ಎಲ್ಲ ಪ್ರಾಯಶ್ಚಿತ್ತಗಳಿಗೆ ದಾರಿ ನೀನೇ ಕೃಷ್ಣ. ದುಡ್ಡನ್ನು ವ್ಯಾಮೋಹ ಎಂಥ ಕೃಷ್ಣನ್ ಬೇಕಾದರೂ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಲಾಸ್ಟ್ ಸೀನ್ ಎಕ್ಸಾಂಪಲ್ ನೋಡಿದ್ರೆ. ಸೊ ನೀವು ಶಾರ್ಪ್ ಆಗಿರಿ, ಯಾರನ್ನು ನಂಬಕ್ಕಿಂತ. ಇದು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ಸತಿ ಏನೋ ಮೂವಿ ನೋಡಬೇಕಾಗಿ ಬಂತು ಆಬ್ವಿಯಸ್ಲಿ. ಸೊ ಇದಿಷ್ಟು ಫೈನಲ್ ಪಾರ್ಟ್ ಆಗಿರೋಂಥದ್ದು. ನಿಮಗೆ ಏನು ಅನ್ನಿಸ್ತು ರಿಯಾಕ್ಷನ್, ಕಂಪ್ಲೀಟ್ಲಿ ಎಂಟೈರ್ ರಿಯಾಕ್ಷನ್ ನಿಮಗೆ ಏನಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ಯಾವ ಸಿನಿಮಾದ ರಿಯಾಕ್ಷನಿಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ತುಂಬ ರಿವ್ಯೂಸ್ ಆ್ಯಂಡ್ ಮೂವಿ ಅಪ್ಡೇಟ್ಸ್ ಕೂಡ ಬಾಕಿ ಇದೆ ಅಂತ ಹೇಳ್ಬೋದು. ಪೀಸ್ ಔಟ್.